ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪಾರ್ಟ್ 2 ವಿಡಿಯೋ. ಯಾರೆಲ್ಲ ಪಾರ್ಟ್ 1 ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಸ್ಕೂಬಾ ಡೈವಿಂಗ್ ಹೋಗಬೇಕಂತ. ಸೊ ಅದಕ್ಕೆ ಫಾರ್ಮ್ ಎಲ್ಲ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಹೇಗಿದೆ ಮೇಘನ್ ಅವರೇ? ಹೇಗಿದೆ? ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಏನು ಬುಕ್ ಮಾಡಿದ್ದೀರಾ ಇವಾಗ? ಸ್ಕೂಬಾ ಡೈವಿಂಗ್. ಹೌದಾ? ಭಯ ಆಗ್ತಿಲ್ವಾ? ಏನಕ್ಕೆ ಭಯ? ಎಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ. ಫಸ್ಟ್ ನೀನು ಬಿದ್ದುಬಿಡು, ಆಮೇಲೆ ನಾನು ಬೀಳ್ತೀನಿ. ಯಾವಾಗಲೂ ಬಿದ್ದೋಗ್ಬಿಡಿ. ಈಗ ಇದೇ ಬೋಟಲ್ಲಿ ನಾವು ಹೋಗಬೇಕು. ಹೇಳಿ. ಎಷ್ಟು ಗಂಟೆಗಿರೋದಿಲ್ಲ ಸ್ಕೂಬಾ ಡೈವಿಂಗ್? 15 ಸ್ಲಾಟ್ ಫುಲ್ ಇರುತ್ತೆ. ಸ್ಲಾಟ್ ಅವೈಲೇಬಲ್. ಒಂದು ದಿವಸ ಮುಂಚೆ ಬುಕ್ ಮಾಡಬೇಕಾ? ಮತ್ತು ಬೆಳಗ್ಗೆ 7 ಗಂಟೆ ಬರಬೇಕು. ಬಂದು ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಫಿಲ್ ಮಾಡಿ ಆಮೇಲೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ಬರಬೇಕು. ಹೊಸದಾಗಿ ಬರೋರ್ಗೆ ಏನು ಹೇಳ್ತೀರಾ ನೀವು? ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈಗ ಈ ಬೋಟಲ್ಲಿ ನಾವು ನೇತ್ರಾಣಿ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಸೊ ಹೋಗೋಷ್ಟ್ರಲ್ಲಂತೂ ನಂಗೆ ತುಂಬಾ ವಾಮಿಟ್ಸ್ ಆಗೋಯ್ತು. ಸೊ ಹಾಗಾಗಿ ನಾನು ಸ್ಕೂಬಾ ಡೈವಿಂಗ್ ಹೋಗಲಿಲ್ಲ. ಬಟ್ ನಮ್ಮ ಹಸ್ಬೆಂಡು ಮಕ್ಕಳೆಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬಟ್ ನನಗಂತೂ ಹೊಟ್ಟೆ ತೊಳಸ್ದಂಗೆ ಆಗೋಯ್ತು. ಅದು 1.5 ಅವರ್ ಫುಲ್ ಟ್ರಾವೆಲ್ ಮಾಡ್ತೀವಲ್ವ ಬೋಟಲ್ಲಿ, ಅದು ತುಂಬಾ ವಾಮಿಟ್ಸ್ ಆಗೋಯ್ತು ನನಗೆ ತುಂಬ. ಮತ್ತು ಟಯರ್ಡ್ ಕೂಡ ಆಗೋಗ್ಬಿಟ್ಟಿದ್ದೆ ನಾನು. ಹಾಗಾಗಿ ನಾನು ಸ್ಕೂಬಾ ಡೈವಿಂಗ್ ಹೋಗಲಿಲ್ಲ. ಬಟ್ ನೀರಲ್ಲೆಲ್ಲ ಇಳಿದು ನಾನು ಆಟ ಆಡಿದೆ. ಈಗ ನನ್ನ ಹಸ್ಬೆಂಡ್ನ ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅವರು, ಯಾವ ಥರ ಬ್ರೀತ್ ಮಾಡಬೇಕು, ಅಥವಾ ನಿಮ್ಗೇನಾದರೂ ಒಳಗಡೆ ಹೋದಾಗ ಆಗಲಿಲ್ಲ ಅಂದರೆ ಯಾವ ಥರ ಸೈನ್ಸ್ ಯೂಸ್ ಮಾಡಬೇಕು ಮೇಲ್ ಬರೋದಕ್ಕೆ. ಸೊ ಅದೆಲ್ಲ ಹೇಳ್ಕೊಡ್ತಾರೆ. ಬೋಟಲ್ಲೇ ಆಲ್ರೆಡಿ ಹೇಳ್ಕೊಟ್ಟಿದ್ರು ಸೈನ್ಸ್ ಎಲ್ಲ. ಬಟ್ ಸ್ಟಿಲ್ ಅದು ನೀರಲ್ಲಿ ನಾವು ಡೈರೆಕ್ಟಾಗಿ ಹೋಗೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಅವರು ಕರ್ಕೊಂಡು ಹೋದರು. ಲಕ್ಷ ಏನಾಗಲ್ಲಮ್ಮ, ಇಲ್ಲಿ ಸೇ ಹಾಯ್. ಇದು ಬಂದು ಮ್ಯಾಂಗ್ರೋವ್ ಫಾರೆಸ್ಟ್. ಸೊ ಇದು ಬರೀ ಫಾರೆಸ್ಟೇ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೀವು ಕೂಡ ಈ ಫಾರೆಸ್ಟ್ನ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡ್ಕೊಂಬರೋಣ ಹೇಗಿತ್ತು ಅಂತ. ನಾವೆಲ್ಲರೂ ಇವಾಗ ಎಲ್ಲ ಹೋಗ್ತಾ ಇದೀವಿ. ಇದು ಫಾರೆಸ್ಟ್, ಎಲ್ಲರೂ ಹುಷಾರಾಗಿರ್ಬೇಕು. ಏನೋ ಇನ್ನೊಂದ್ಸಲಿ ಏನಿದು? ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಎಲ್ಲರೂ ನಾವು ಸೈಲೆಂಟ್ ಆಗಿ ಇರ್ಬೇಕು. ಯಾಕಂದ್ರೆ ಇಲ್ಲಿ ಇದು ಕಾಡು, ಇಲ್ಲಿ ಅನಿಮಲ್ಸ್ ಎಲ್ಲ ಇರುತ್ತೆ. ಸಡನ್ನಾಗಿ ಬಂದು ಟೈಗಳು ಯಾವ್ದು ಬಂದು ಕಚ್ಕೊಳ್ಳುತ್ತೆ. ಸೈಲೆಂಟ್ ಆಗಿರ್ಬೇಕು ಎಲ್ಲಾರು. ಆಮೇಲೆ ಮಾತಾಡೋದು ಹುಷಾರಾಗಿ ಮಾತಾಡ್ಬೇಕು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಮಾತಾಡ್ಬೇಕು.
ಇದು ಬಂದು ಹೊನ್ನಾವರ. ಸೊ ಇದಂತೂ ಬ್ಯೂಟಿಫುಲ್ ಪ್ಲೇಸ್. ಸೊ ನೀವು ಹೊನ್ನಾವರನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಬೋಟಲ್ಲೇ ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಸೊ ಆ ಸೀನ್ರಿನ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಹೊನ್ನಾವರ. ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಇದಂತೂ ಬ್ಯೂಟಿಫುಲ್ ಪ್ಲೇಸ್. ಸೊ ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು ಹೊನ್ನಾವರಗೆ. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ. ಹಾಗೆ ಬೋಟಲ್ಲಿ ಸಾಂಗ್ಸ್ ಹಾಕ್ತಾರೆ. ಸೊ ಬೇಕಾದವ್ರು ಬಂದು ಡ್ಯಾನ್ಸ್ ಮಾಡ್ಬೋದು. ಇದಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಮತ್ತು ನಮಗಿಂತ ಜಾಸ್ತಿ ಅವರು ತುಂಬಾ ಎಂಜಾಯ್ ಮಾಡಿದ್ರು. This is a shell and inside the crab is there, and this is a 2 big crab. And ಇದು ಬಂದು ಮಂಗಳೂರು ವಿಡಿಯೋ. ನನಗೆ ವಾಮಿಟ್ಸ್ ಇದ್ದಿದ್ದರಿಂದ ನಾನು ಮಂಗಳೂರ್ದು ತುಂಬ ವಿಡಿಯೋಸ್ ನಾನು ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ನಂಗೆ ಟ್ರಾವೆಲಿಂಗಲ್ಲಿ ವಾಮಿಟ್ಸ್ ಆಗುತ್ತೆ. ಸೊ ಹಾಗಾಗಿ ಇದು ಬೀಚಲ್ಲಿ ಮಕ್ಕಳು ಆಟ ಆಡುವಾಗ ಇದು ಒಂದು ವಿಡಿಯೋ ನಾನು ತೊಗೊಂಡಿದ್ದೆ ನನ್ನ ಮಗಳದು. ಸೊ ಹಾಗಾಗಿ ಈ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.